ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಾತ್ರೂಮ್ನಲ್ಲಿ ಆರ್ಡಿಎಕ್ಸ್ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಕೇಳಿ ಬರ್ತಾ ಇದೆ. ಬಾತ್ರೂಮ್ನಲ್ಲಿ ಆರ್ಡಿಎಕ್ಸ್ ಇಟ್ಟಿರೋದಾಗಿ ಬೆದರಿಕೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಾಂಬ್ ಬೆದರಿಕೆ ಕೇಳಿ ಬರ್ತಾ ಇರೋದು. 4RDXL ನಿಂದ ಇಡಿಯಿಂದ ಬ್ಲಾಸ್ಟ್ ಮಾಡೋದಾಗಿ ಸಂದೇಶ ಬಂದಿದೆ. ಗುರುದ್ವಾರದ ಅಧಿಕೃತ ಮೇಲ್ ಐಡಿಗೆ ಇಮೇಲ್ ಬಂದಿದೆ. ಹಲಸೂರು ಕೆರೆ ಬಳಿಯ ಗುರುಸಿಂಗ್ ಸಭಾ ಗುರುದ್ವಾರದಲ್ಲಿ ಬೆದರಿಕೆ ಕೇಳಿ ಬಂದಿರೋದು. ರಾಜಗಿರಿ ಎಂಬಾತನ ಹೆಸರಿನಲ್ಲಿ ಬೆದರಿಕೆಯ ಮೇಲ್ ಬಂದಿದೆ. ತಮಿಳುನಾಡಿನ ಸಂಘಟನೆಯೊಂದರಿಂದ ಬೆದರಿಕೆಯ ಸಂದೇಶ ಬಂದಿದೆ. ಋಷಿಪಾಲ್ ಸಿಂಗ್ ದೂರಿನ ಹಿನ್ನೆಲೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಬಾಂಬ್ ಥ್ರೆಟ್ ಅನ್ನೋದು ಸರ್ವೇ ಸಾಮಾನ್ಯ ವಿಚಾರ ಅನ್ನುವಂತ ಆಗ್ಬಿಟ್ಟಿದೆ. ಈ ಹಿಂದೆ ಕೂಡ ಶಾಲಾ ಕಾಲೇಜಿನಲ್ಲೂ ಕೂಡ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಸಂದೇಶ ಇಷ್ಟೆಲ್ಲ ಇದ್ರೂ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಾಂತಂದ್ರೆ ಪದೇ ಪದೇ ಈ ರೀತಿಯ ಬಾಂಬ್ ಬೆದರಿಕೆ ಬರ್ತಾ ಇರುತ್ತೆ. ಈಗಾಗಲೇ ಡಿ ಬ್ರಾಹ್ಮಣೈಸ್ ದ್ರಾವಿಡಸ್ಟನ್ ಎಂಬ ಸಂಘಟನೆಯಿಂದ ಬೆದರಿಕೆ ಬಂದಿರೋದು. ಬ್ರಾಹ್ಮಣೇತರ ರಾಷ್ಟ್ರ ನಿರ್ಮಾಣದ ಉದ್ದೇಶ ಹೊಂದಿರುವ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಬಂದಿದೆ. ಡಿ ಬ್ರಾಹ್ಮಣೈಸ್ ದ್ರಾವಿಡಸ್ಟನ್ 4RDX IED ಬ್ಲಾಸ್ಟ್ಸ್ ಇನ್ ಯುವರ್ ಗುರುದ್ವಾರ ವಾಶ್ರೂಮ್ಸ್ ಸೂನ್ ಅಂತ ಅದರಲ್ಲೂ ಕೂಡ ಎಕ್ಸ್ಕ್ಲಾಮೇಟರಿ ಸಂದೇಶವನ್ನು ಕಳಿಸಿರೋದು. ಇನ್ನು 8 ಅವಧಿಯಲ್ಲಿ ಅಥವಾ 8 ಗಂಟೆ ಒಳಗಾಗಿ ಸ್ಫೋಟ ಮಾಡೋದಾಗಿ ಬ್ರಾಹ್ಮಣ ವಿರೋಧಿ ಸಂಘಟನೆಯಿಂದ ಬಾಂಬ್ ಬೆದರಿಕೆ ಕೇಳಿ ಬಂದಿರೋದು. ಕಂಪ್ಲೀಟ್ ಆಗಿ ವಿಚಾರವನ್ನು ನೋಡೋದಾದರೆ ಈಸಿಯಾಗಿ ಟ್ರೇಸ್ ಮಾಡಬಹುದು. ಸಂಬಂಧಪಟ್ಟಂತೆ ಸೈಬರ್ ಆಫೀಸರ್ ಅಥವಾ ಸೈಬರ್ ಕ್ರೈಮ್ನ ಅಂಡರ್ನಲ್ಲಿ ಈ ಕೇಸ್ ಬರುತ್ತೆ. ಪದೇ ಪದೇ ಬಾಂಬ್ ಥ್ರೆಟ್ ಕೇಳಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ಫೋಟ ಮಾಡಿಬಿಟ್ರೆ, ಯಾಕಂದರೆ ಇದು ಸತ್ಯನ ಸುಳ್ಳ ಹೇಳೋದಕ್ಕೆ ಬರೋದಿಲ್ಲ. ಅದರಲ್ಲೂ 8 ಗಂಟೆಯ ಒಳಗಾಗಿ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗಿರುವಂತಹ ಧೈರ್ಯ ಬೆಂಬಲ ಯಾವುದು ಅನ್ನೋದನ್ನು ಕುರಿತಾಗಿ ಇನ್ವೆಸ್ಟಿಗೇಷನ್ ನಡೆಸಬೇಕಾಗತ್ತೆ.